ಬ್ಯೂಟಿಫುಲ್ ಸೋಲ್ಸ್ 7 ಪೋರ್ಟಲ್ಗೆ ಮಹಾವಿಷ್ಣುವಿಂದ ನಿಮಗೆ ಏನು ಗೈಡೆನ್ಸ್ ಬರ್ತಾ ಇದೆ. 1 ಕಾರ್ಡ್ ಪುಲ್ ಮಾಡ್ತೀನಿ. 2 ಕಾರ್ಡ್ ಬಂದಿದೆ. ನಾರಾಯಣ, ದಿಸ್ ಈಸ್ ಟ್ರಸ್ಟೆಡ್ ಡಿವೈನ್ ಆರ್ಡರ್. ನಿಮ್ಮ ಲೈಫಲ್ಲಿ ಏನು ನಡೀತಿದ್ರು ಅದು ಕರೆಕ್ಟಾಗಿ ನಡೀತಾ ಇದೆ. ನೀವು ಎಲ್ಲಿದ್ದೀರಾ ಅಲ್ಲಿ ಕರೆಕ್ಟಾಗೇ ಇದ್ದೀರಾ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಇನ್ ಅ ರೈಟ್ ವೇ. ಸೊ ಭಗವಂತನ ಮೇಲೆ ನಂಬಿಕೆ ಇಡು. ನಿನ್ನ ಲೈಫಲ್ಲಿ ಆ ಒಂದು ಗ್ರೋತ್, ಸ್ಟೆಬಿಲಿಟಿ ಅಥವಾ ನೀನೇನು ಬಯಸ್ತಿದೆಯಾ ಅದು ಬರುವಂಥದ್ದಾಗಿರುತ್ತೆ. ಭಗವಂತನ ರೀತಿ, ಭಗವಂತನ ಪ್ರಕಾರ ಆಗಿರುವಂಥದ್ದಾಗಿರುತ್ತೆ. ಸೊ ಮೋರ್ ಆಫ್ ಇಟ್ ಜಸ್ಟ್ ಡಿವೈನ್ ಮೇಲೆ ನಂಬಿಕೆ ಇಡಿ. ಜೊತೆಗೆ ನಿಮ್ಮ ಒಂದು ಇಲ್ಯೂಷನ್ ಏನಿದೆ, ಲೈಫ್ ಹಿಂಗಿರಬೇಕು ಹಾಗಿರಬೇಕು ಅನ್ನೋದಕ್ಕೂ ಜೊತೆಗೆ ನೀವು ಏನು ಕಲ್ತಿದ್ದೀರಾ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, 7 ಪೋರ್ಟಲ್ ಆಗಿರೋದ್ರಿಂದ ತುಂಬ ಜನ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ತೀರಾ. ಡೂ ಇಟ್, ಬಟ್ ಅಲ್ಲಿ ರೈಟ್ ವೇ. ನೀವೆಲ್ಲಿದ್ದೀರಾ, ನೀವು ಎಲ್ಲಿಗೆ ಹೋಗಬೇಕು, ಯಾವ ರೀತಿ ಇರಬೇಕು ಆ ರೀತಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕೇ ಹೊರತು ಆಗದೇ ಇರೋವಂಥದ್ದು ಅಥವಾ ನಿಮಗೆ ಅದು ಸೀಮಿತ ಅಲ್ಲದೇ ಇರೋವಂಥ ಒಂದು ಇಲ್ಯೂಷನ್ನ ಇಟ್ಕೋಬೇಡಿ ಅಂತ ಹೇಳ್ತಿರೋವಂಥದ್ದಾಗಿದೆ. ಸೊ ನನ್ನ ಲೈಫಲ್ಲಿ ನಾಳೆನೇ 10 ಲಕ್ಷ ದುಡಿತೀನಿ ಅಥವಾ ಒಂದು ವಾರದಲ್ಲಿ ನಂಗೆ 1 ಕೋಟಿ ಬರುತ್ತೆ, ಈ ರೀತಿಯಾದ ಇಲ್ಯೂಷನ್ ಅನ್ನೋದು ಬೇಡ. ನಿಮ್ಮಲ್ಲಿರುವಂಥ ಒಂದು ಕೆಪಾಸಿಟಿ, ನಿಮ್ಮಲ್ಲಿರುವಂಥ ಒಂದು ಎನರ್ಜಿಗೆ ನೀವು ನೆಕ್ಸ್ಟು ಎಷ್ಟು ಟೈಮಲ್ಲಿ ನೀವೇನು ಮ್ಯಾನಿಫೆಸ್ಟೇಟ್ ಮಾಡ್ತೀರಾ ಆ ಒಂದು ವಿಚಾರ ಏನು ಅಲೈನ್ ಆಗ್ಬೋದು ಅದು ಬಗ್ಗೆ ಯೋಚನೆ ಮಾಡ್ತಾ ಮ್ಯಾನಿಫೆಸ್ಟೇಟ್ ಮಾಡಿ. ಸೊ ಲೆಟ್ ಇಟ್ ಬಿ ವೆರಿ ರಿಯಲಾಸ್ಟಿಕ್. ಅಟ್ಲೀಸ್ಟ್ ಈ ಲೈಫ್ ಟೈಮಲ್ಲಿ ನಾನು ಕರೋಡ್ಪತಿ ಆಗ್ತೀನಿ, ಓಕೆ, ಅದೊಂಥರ ನಿಮಗೆ ಲಾಂಗ್ ಲೈಫ್ ಇರುತ್ತೆ, ನೀವು ಪ್ರತಿನಿತ್ಯ ಎಫರ್ಟ್ಸ್ ಆಗ್ತಾ ಇರ್ತೀರ, ದಟ್ ವಿಲ್ ಹ್ಯಾಪನ್. ಬಟ್ ನಾನು ನಾಳೆನೇ ಆಗ್ಬಿಡ್ತೀನಿ, ನಾಳಿದ್ದೇ ಆಗ್ಬಿಡ್ತೀನಿ, ಈ ರೀತಿ ಅನ್ರಿಯಲಿಸ್ಟಿಕ್ ಒಂದು ವಿಷಸ್ನ ಮ್ಯಾನಿಫೆಸ್ಟೇಟ್ ಮಾಡಬೇಡಿ. ಸೊ ನಿಮಗೆ ಗೊತ್ತಿದೆ ಎಲ್ಲಿ ನೀವು ಏನು ಮಾಡಬೇಕು ಅಂತ. ಸೊ ಆ ಪ್ರಾಪರ್ ಆದ ಒಂದು ಜ್ಞಾನನ ಯೂಸ್ ಮಾಡಿಕೊಡ್ತಾ ರೈಟ್ ವೇಯಲ್ಲಿ ನೀವು ಮ್ಯಾನಿಫೆಸ್ಟೇಟ್ ಮಾಡಿ. ಆ ಒಂದು ಬರಬೇಕಾಗಿರೋಂಥ ವಿಶ್ ನಿಮ್ಮ ಲೈಫಲ್ಲಿ ಬರುತ್ತೆ. ಇನ್ನು ಡಿವೈನ್ ಆರ್ಡರ್, ಭಗವಂತ ಆ ಟೈಮಲ್ಲಿ ಕೊಡಬೇಕು ಅನ್ನೋ ಟೈಮಲ್ಲೇ ನಿಮಗೆ ಅದನ್ನು ತಂದು ಕೊಡುವಂಥದ್ದಾಗಿರುತ್ತೆ. ಬಟ್ ಮ್ಯಾನಿಫೆಸ್ಟೇಟ್ ಇಟ್ ವಿಲ್ ಕಮ್ ಟ್ರೂ, ಬಟ್ ಒಂದು ರಿಯಲಿಸ್ಟಿಕ್ ವಿಶಸ್. ಫಾಲೋಡ್ ವಿತ್ ಮಹಾಲಕ್ಷ್ಮಿಯ ಒಂದು ಗೈಡೆನ್ಸ್ ನಿಮಗೆ. ಅಮ್ಮಗೆ 2 ಕಾರ್ಡ್ ಆಗಿದೆ. ದ ಸನ್ ಗಾಡ್. ಓಕೆ, ನೀವು ಆಸೆ ಪಡ್ತಿರೋಂಥ ಒಂದು ವಿಷ್ಗೆ ಡಿಸಿಪ್ಲಿನ್ ಆಗಿರೋವಂಥದ್ದು ರಿಕ್ವೈರ್ಡ್ ಆಗಿದೆ. ಫೋಕಸ್ಡ್ ಆಗಿರಿ, ಡಿಟರ್ಮೈಂಡ್ ಆಗಿರಿ. ಯಾರೋ ಬಂದು ನಿಮಗೆ ಮೋಟಿವೇಟ್ ಮಾಡೋವಂಥದ್ದು ಬೇಕಿಲ್ಲ. ನಿಮ್ಮ ಒಂದು ಗೋಲ್ಸ್ಗೆ ನೀವೇ ಲೀಡರ್ ಆಗಿ ನಿಂತು ಮುಂದೆ ಹೋಗಿ ಅಂತ ಹೇಳಿ ಬರ್ತಿರೋವಂಥದ್ದಾಗಿದೆ. ಬಿಕಾಸ್ ಯಾರು ಬೆಳಗ್ಗೆ ಸೂರ್ಯನಿಗೆ ಎದ್ದು ಸೂರ್ಯನ ಬೆಳಗ್ಗೆ ಆಯಿತು ಅಂತ ಯಾರು ಎದುರಿಸಲ್ಲ, ಸೂರ್ಯ ದೇವನೇ ಎದ್ದು ನಮ್ಮನ್ನ ಎದುರಿಸುವಂಥದ್ದಾಗಿರುತ್ತೆ. ಹಾಗಾಗಿ ನಿನ್ನ ಒಂದು ಗೋಲ್ಸ್ಗೆ ನೀನೇ ಜಾಗೃತರಾಗಬೇಕು, ನೀನೇ ಅವೇಕನ್ ಮಾಡಬೇಕು ಅಂತ ಹೇಳ್ತಿರೋವಂಥದ್ದಾಗಿದೆ. ವಿತ್ ದ್ಯಾಟ್ ಗೋಪಾಲಕೃಷ್ಣ. ಸೊ ಹ್ಯಾವ್ ಅ ವೆರಿ ಸಾಫ್ಟ್ ಟೆಂಡರ್ನೆಸ್ ಟುವರ್ಡ್ಸ್ ಯು. ಸೊ ನಾನು ಇವತ್ತು ವಿಶ್ ಮ್ಯಾನಿಫೆಸ್ಟೇಟ್ ಮಾಡ್ತಿದ್ದೀನಿ, ನಾಳೆಯಿಂದನೇ ಫುಲ್ಲು ರಶ್ ಆಗಿ ಫುಲ್ಲು ನನ್ನ ಮೇಲೆ ಏನಂತಾರೆ ಒಂದು ಟೈಮ್ ವೇಸ್ಟ್ ಮಾಡಿದೆ 24/7 ಬರೀ ಕೆಲಸ ಮಾಡ್ತೀನಿ. ನೋ, ದಟ್ ಶುಡ್ ನಾಟ್ ಬಿ ದ ವೇ. ಇಟ್ ವಿಲ್ ಬಿ ಲೈಕ್ ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್. ಮಾಡು ಇಲ್ಲ ಸಾಯಿ. ಆ ರೀತಿ ನಿಮ್ಮ ಮೇಲೆ ಸ್ಟ್ರೆಸ್ ಹಾಕ್ಕೋಬೇಡಿ. ನಿಮ್ಮ ಗೋಲ್ ಇದೆ, ಆ ಗೋಲ್ಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮ್ ಕೊಡಿ. ನಿಮ್ಮ ಲೈಫಿಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಲೈಫ್ ಕೊಡಿ. ತುಂಟಾಟನೂ ಇಲ್ಲಿ ಲೈಫಲ್ಲಿ, ಹ್ಯಾಪಿನೆಸ್ಸು ಇಲ್ಲಿ, ಫನ್ನು ಇಲ್ಲಿ, ಹಂಗೆ ರೆಸ್ಪಾನ್ಸಿಬಿಲಿಟೀಸು ಕೂಡ ಇಲ್ಲಿ ಅಂತ ಹೇಳಿ ಬರ್ತಿರೋವಂಥದ್ದಾಗಿದೆ. ಕೃಷ್ಣನಿಗೆ ಗೊತ್ತಿತ್ತು ಕುರುಕ್ಷೇತ್ರ ಮಾಡಬೇಕು ಅಂತ. ಕೃಷ್ಣನಿಗೆ ಗೊತ್ತಿತ್ತು ಅಲ್ಲಿ ಯುದ್ಧ ಸಮಯದಲ್ಲಿ ಎಷ್ಟು ಮೆಚೂರ್ಡ್ ಆಗಿರಬೇಕು ಅಂತ. ಹಂಗೆ ಕೃಷ್ಣನಿಗೆ ಗೊತ್ತಿತ್ತು ಕೂಡ ಪಾಂಡವರು ಒಂದು ವನವಾಸದಲ್ಲಿದ್ದಾರೆ ಅಂತ. ಹಾಗಂತ ಕೃಷ್ಣ ಪ್ರತಿ ಸಲ ಅವ್ರ ಹತ್ರ ಹೋಗಿ ಸೀರಿಯಸ್ ಆಗಿ ನಿಲ್ತಾ ಇರಲಿಲ್ಲ. ಅಥವಾ ಕೃಷ್ಣ ತನ್ನ ಲೈಫಲ್ಲಿ ಪ್ರೀತಿನ ಕಳ್ಕೊಂಡಿದ್ದೀನಿ ಅಂತ ಅದೇ ಗೋಳಲ್ಲಿ ಇರಲಿಲ್ಲ. ಕೃಷ್ಣ ಎಲ್ಲಿ ತುಂಟತನ ಮಾಡಬೇಕು ಅಲ್ಲಿ ತುಂಟತನ ಮಾಡ್ತಾಯಿದ್ರು. ಎಲ್ಲಿ ಯಾರ ಲೈಫಲ್ಲಿ ಖುಷಿ ತರಬೇಕಿತ್ತು ಆ ಲೈಫಲ್ಲಿ ಖುಷಿ ತರ್ತಿದ್ರು. ಎಲ್ಲಿ ಸ್ಟ್ರಿಕ್ಟಾಗಿ ನಿಂತು ನೀನು ಮಾಡ್ತಿರೋದು ತಪ್ಪು ಅಂತ ಹೇಳಿ ದಂಡಿಸ್ಬೇಕಿತ್ತು ಅಲ್ಲಿ ದಂಡಿಸಿದ್ದಾರೆ. ಸೊ ನೀವು ಆ ರೀತಿಯಾದ ರೋಲ್ನ ಪ್ಲೇ ಮಾಡಬೇಕಾಗಿರೋವಂಥದ್ದಾಗಿದೆ. ರೆಸ್ಪಾನ್ಸಿಬಿಲಿಟೀಸ್ ಅಂತ ಓಡ್ತಾನೆ ಹೋಗಬೇಡಿ. ರೆಸ್ಪಾನ್ಸಿಬಿಲಿಟೀಸ್ ಜೊತೆಗೆ ವಿತ್ ಮೆಚ್ಯೂರಿಟಿ ಇಲ್ಲೇನೆ ಮಗು ಹಂಗೆ ಜೀವಿಸೋದು ಕೂಡ ನೋಡಿ. ನಿಮ್ಮ ಜೊತೆ ನೀವು ಕೈಂಡ್ ಆಗಿರಿ. ಪ್ರತಿ ಕ್ಷಣ ಆ ಸ್ಟ್ರೆಸ್ ಅನ್ನೋದು ಬೇಡ. ಬಿ ಹ್ಯಾಪಿ ಟು ಯುವರ್ ಸೆಲ್ಫ್, ಬಿ ಸಾಫ್ಟ್ ಟು ಯುವರ್ ಸೆಲ್ಫ್. ನಿಮಗೇ ನೀವು ಆ ಪ್ರೀತಿನ ಕೊಡಿ, ಆ ಕಾಮ್ನೆಸ್ನ ಕೊಡಿ. ಇಲ್ಲಿ ನೋಡ್ತಿರೋದು ತುಂಬ ಜನ ಅಮ್ಮಂದಿರಾಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ಪ್ರತಿ ಕ್ಷಣ ಅಡುಗೆ ಮಾಡಬೇಕು, ಅವ್ರು ಬರ್ತಾರೆ, ಇನ್ನು ಮನೆ ಕ್ಲೀನ್ ಮಾಡಬೇಕು ಅಂತ ಬರೀ ಸ್ಟ್ರೆಸ್ಸು ವರ್ಕಲ್ಲೇ ಹೋಗ್ತಾ ಇರಬೇಡಿ. ನಿಮಗೆ ಏನು ಅನಿಸುತ್ತೆ ನಿಮ್ಮ ಬಗ್ಗೆ ಆ ಒಂದು ಸೆಲ್ಫ್ ಲವ್, ಆ ಸೆಲ್ಫ್ ಟೈಮ್ನ ತಗೊಳ್ಳಿ. ನಿಮಗೂ ನೀವು ಆ ಪ್ರೀತಿನ ಕೊಡಿ, ಆ ಸಾಫ್ಟ್ನೆಸ್ನ ಕೊಡಿ, ಆ ಕೈಂಡ್ನೆಸ್ನ ಕೊಡಿ. ಜೊತೆಗೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ದಿನನಿತ್ಯ ಏನು ಮಾಡಬೇಕಾಗಿದೆ ನಿಮ್ಮ ಗೋಲ್ಸ್ ಕಡೆ ನೀವು ಹೋಗಿ ಅಂತ ಹೇಳಿ ಬರ್ತಿರೋ ಅಂಥ ಒಂದು ಮೆಸೇಜ್ ಆಗಿದೆ. ಯಾರೆಲ್ಲ ಒಂದು ಮೆಸೇಜ್ನ ನೋಡ್ತಿದ್ರೆ ನಿಮಗೆ ಒಂದು ಮೆಸೇಜ್ ರೆಸೊನೇಟ್ ಆಯಿತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಲಕ್ಷ್ಮೀನಾರಾಯಣ ಅಂತ ಟೈಪ್ ಮಾಡಿ. ಒಂದು ಮಾತು, ನಿಮ್ಮದೇನು ಅದನ್ನು ಯಾರೂ ಕಿತ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಮದೇನಲ್ಲ ಅದು ನೀವು ಎಷ್ಟೇ ಪ್ರಯತ್ನ ಪಟ್ಟು ನಿಮ್ಮ ಹತ್ರ ಅದಿರಲ್ವಂತೆ. ಹಾಗಾಗಿ ಭಗವಂತ ನಿಮಗೆ ಏನು ಕೊಡಬೇಕು ಅಂತ ಇದ್ದಾರೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಎಫರ್ಟ್ಸ್ ಹಾಕಬೇಕು. ಹಾಗಂತ ಎಫರ್ಟ್ಸ್ ಆಗ್ತಾ ಬರೀ ರೆಸ್ಪಾನ್ಸಿಬಿಲಿಟೀಸಲ್ಲೇ ಹೋಗಬಾರ್ದು. ನಿಮಗೆ ನೀವು ರಫ್ ಆಗಬಾರ್ದು. ಸಾಫ್ಟ್ನೆಸ್ ವಿತ್ ರೆಸ್ಪಾನ್ಸಿಬಿಲಿಟಿ, ಬ್ಯಾಲೆನ್ಸ್ ಆಫ್ ಮ್ಯಾಸ್ಕ್ಯುಲನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ತುಂಬ ರಿಕ್ವೈರ್ಡ್ ಆಗಿದೆ ಅಂತ ಹೇಳಿ ಬರ್ತಿರೋಂಥ ಒಂದು ಮೆಸೇಜ್. ಆ್ಯಂಡ್ ನಿಮ್ಮ ಗೋಲ್ಸ್ ರಿಯಲಿಸ್ಟಿಕ್ ಆಗಿರಲಿ, ನೀವು ಅಚೀವ್ ಮಾಡಬಹುದು
ಅನ್ನೋದಾಗಿದ್ದರೆ, ಅಥವಾ ಅಚೀವ್ ಮಾಡೋಕ್ಕೆ ಆಗಲ್ಲ ಅನ್ನೋದು ನಿಮ್ಮ ಮೈಂಡ್ಸೆಟ್ಟಲ್ಲಿದ್ದರೆ, ನೀವು ತೊಗೊತಿರೋಂಥ ಗೋಲ್ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅನ್ನೋದನ್ನ ಯೋಚನೆ ಮಾಡ್ತಾ ಮ್ಯಾನಿಫೆಸ್ಟೇಟ್ ಮಾಡಿ.